ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮುದ್ದು ಸಣ್ಣ ಕಿರಣ್. ಏನಪ್ಪ ಇವತ್ತಿನ ವಿಷಯ ಅಂದರೆ, ನಾನು ಮೀಶೋದಲ್ಲಿ ಕೆಲವೊಂದು ಐಟಮನ್ನು ಪರ್ಚೇಸ್ ಮಾಡಿದ್ದೆ. ಯಾವ್ಯಾವ ಐಟಮ್ ಅಂತ ಹೇಳ್ತೀನಿ. ಒಂದು ಸ್ಟೇಷನರಿ ಐಟಮ್ ಪರ್ಚೇಸ್ ಮಾಡಿದ್ದೆ, ಇನ್ನೊಂದು ಬಂದು ಮಾಮೂಲಿ ವಾಶ್ರೂಮಲ್ಲಿ ಬೇಬಿ ಸೋಪ್ಗಳಾಗಿರ್ಬೋದು, ನಾರ್ಮಲ್ ಸೋಪ್ಗಳಾಗಿರೋದು ಇಟ್ಕೊಳ್ಳೋಕ್ಕೆ ಒಂದು ಬಾಕ್ಸ್ನ ಪರ್ಚೇಸ್ ಮಾಡಿದ್ದೆ. ಅದಕ್ಕೆ ಎಷ್ಟು ಕೊಟ್ಟೆ, ನಾನು ಎಷ್ಟು ರಿವ್ಯೂ ಕೊಡ್ತೀನಿ, ಅದಕ್ಕೆ ಎಷ್ಟು ರಿವ್ಯೂ ಇದೆ ಎಲ್ಲ ಹೇಳ್ತೀನಿ ಬನ್ನಿ ಗೈಸ್. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಇದು ಸ್ಟೇಷನರಿ ಐಟಮ್ ಪೆನ್ನಂತೂ ಎಲ್ಲರಿಗೂ ಯೂಸ್ ಆಗುತ್ತೆ. ಆಫೀಸ್ಗೆ ಹೋಗೋರಾಗಿರ್ಬೋದು, ಸ್ಟೂಡೆಂಟ್ಸ್ಗಾಗಿರ್ಬೋದು. ಸ್ಟೂಡೆಂಟ್ಸ್ಗಳು ಒಂದ್ಸಲಿ ಕಾಟ್ ಮಾಡ್ತಾ ಇರ್ತಾರೆ, ಸುಮ್ಮನೆ ಕಾಟ್ ಮಾಡೋದು, ಸುಮ್ಮನೆ ಬರೆಯೋದು, ಅವೆಲ್ಲ ಏನೂ ಇಲ್ಲಕ್ಕಿಲ್ಲ. ಆರಾಮಾಗಿ ಎರೇಸರ್ ಥರ ಎಸ್ಕೊಂಡು ಬರೆಯುವಂಥ ಪೆನ್ಗಳು ತಂದಿದ್ದೀನಿ. ಎಷ್ಟು ಕೊಟ್ಟೆ ಏನು ಎಲ್ಲ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಫುಲ್ ನೋಡಿ. ಇವತ್ತು ನಾನು ತೊಗೊಂಡಿರೋದು ಬಂದು ಇದರಲ್ಲಿ ನಿಮಗೆ ಪ್ರೂಫ್ ಬೇಕಲ್ವಾ ಮೀಶೋದಲ್ಲಿ ತೊಗೊಂಡಿದ್ದೀನಿ ಅಂತ. ಇದೇ ಕವರ್ಗಳು. ಯಾರೇ ಮೀಶೋದಲ್ಲಿ ತಗೊಂಡ್ರು ಈ ಕವರ್ ಅಂತೂ ಮೀಶೋ ಬ್ರ್ಯಾಂಡ್ ಆಗ್ಬಿಟ್ಟೈತೆ. ಅದರಿಂದ ಇದನ್ನು ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ಬೇಕಾದ್ರೆ ಇದನ್ನು ತೋರಿಸ್ತೀನಿ. ಇದು ಟೋಟಲಾಗಿ ಇತ್ತು ಗಾಯ್ಸ್. ಇದು ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ಇದು ಟೋಟಲಾಗಿ ಎಷ್ಟು ಪೆನ್ ಬರುತ್ತೆ ಅಂದರೆ 1 2 3 4 5 6 ಟೋಟಲಾಗಿ ಒಟ್ಟು ಒಂದು ಪ್ಯಾಕಲ್ಲಿ 12 ಪೆನ್ ಇರುತ್ತೆ. ಇದು ಎರೇಸರ್ ಪೆನ್ನು ಅಂತ. ಇದು ಸ್ಟೂಡೆಂಟ್ಸ್ಗಾಗಿರ್ಬೋದು, ಆಫೀಸ್ಗೆ ಹೋಗೋರ್ಗಾಗಿರ್ಬೋದು ತುಂಬ ಹೆಲ್ಪ್ ಆಗುತ್ತೆ. ಯಾವ ಥರ ಎರೇಸ್ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಗೈಸ್. ಇಲ್ಲಿ ನೋಡಿ, ಈಗ ಹಿಂಗೆ ಗೀಚ್ ಹಾಕಿದ್ದೀನಿ. ಇಲ್ಲಿ ನಿಮಗೆ ಪ್ರೂಫ್ ತೋರಿಸ್ತೀನಿ. ಹಿಂಗೆ ಗೀಚ್ ಹಾಕಿದ್ದೀನಿ. ಇಲ್ಲಿ ನೋಡಿ ಗೈಸ್, ಎರೇಸ್ ಆಗಿದೆ. ಈಗ ನಾನಿಲ್ಲಿ ನೋಡಿ, ಈಗ ಆ ಅಂತ ಬರೆದಿದ್ದೀನಿ, ಕಾಣಿಸ್ತಾ ಇರ್ಬೋದು. ಈಗ ಬರೆದಿದ್ದೀನಿ. ಇದನ್ನು ಅರಿಸ್ತೀನಿ ನೋಡಿ, ಆಟೋಮೆಟಿಕ್ಕಾಗಿ ಅರಿಸ್ತೀನಿ. ಕಾಣಿಸ್ತಾ ಇಲ್ಲ ಕ್ಲಿಯರಾಗಿ. ಈಗ ಈ ಡಾಟ್ ಹಾಕಿದ್ದೀನಿ. ಈ ಡಾಟ್ನೇ ಅರಿಸ್ತೀನಿ ನೋಡಿ. ಬೇಕಾದ್ರೆ ಬೇಕಾದ್ರೆ ನೋಡಿ, ಪ್ರೂಫ್ಗಿಲ್ಲೇ ಝೂಮ್ ಹಾಕಿ ನೋಡಿ. ಬೇಕಾರೆ ಅರಿಸಿದ್ದೀನಿ. ಇದು ಇನ್ನೊಂದೇನಪ್ಪ ಅಂದರೆ, ಇದು ಯಾವ ಪೆನ್ಗಾದ್ರೂ ಎರೇಸರ್ ಆಗೋಲ್ಲ. ಈ ಪೆನ್ನಿಗೆ ಮಾತ್ರ ಇದು ಎರೇಸರ್ ಆಗುತ್ತೆ. ನನಗಿದೇನು ವರ್ತ್ ಅನಿಸ್ತಿದೆ. ಎಷ್ಟು ಕೊಟ್ಟೆ ಅಂದರೆ, ನಾನು ಇದಕ್ಕೆ ನಾನು ಕೊಟ್ಟಿರೋದು 170 ರೂಪಾಯಿ. ಒಟ್ಟು ಟೋಟಲಾಗಿ 12 ಪೆನ್ ಬಂದಿದ್ದಾವೆ. 1 ಡಜನ್ ಪೆನ್ ಬಂದಿದೆ. ಇದಕ್ಕೆ ಆನ್ಲೈನಲ್ಲಿ 4.2 ಇದೆ ರಿವ್ಯೂ. ನಾನು 4.1 ಕೊಡ್ತೀನಿ. ಯಾಕೆಂದರೆ 4.1 ಕೊಡ್ತೀನಿ ಯಾಕೆಂದರೆ ಇದು ಎಲ್ಲ ಪೆನ್ನು ಅಳಿಸಲ್ಲ. ಇದೇನಿದ್ರು ಈ ಪೆನ್ನಲ್ಲಿ ಬರೆದಿರೋದು ಮಾತ್ರ ಇದು ಎರೇಸರು. ಬೇರೆ ಪೆನ್ಗೆಲ್ಲ ಇದು ಎರೇಸರ್ ಅಲ್ಲ. ಅದರಿಂದ ಇದಕ್ಕೆ 4.1 ಕೊಡ್ತೀನಿ. ಬಟ್ ರಿವ್ಯೂ ಚೆನ್ನಾಗಿದೆ. 4.2 ಚೆನ್ನಾಗಿದೆ ಮೀಶೋದಲ್ಲಿ. ಇದಕ್ಕೆ 170 ರೂಪಾಯಿ ಕೊಟ್ಟೆ. ಟೋಟಲಾಗಿ 12 ಪೆನ್ ಇರುತ್ತೆ. ಓಕೆನಾ ಗೈಸ್, ಇದು ನಾನು ಪರ್ಚೇಸ್ ಮಾಡಿರೋಂಥ ಸ್ಟೇಷನರಿ ಐಟಮು. ನೆಕ್ಸ್ಟ್ ನಾನು ಯಾವ್ದು ಪರ್ಚೇಸ್ ಮಾಡಿದ್ದೀನಿ ಅಂದರೆ, ನೋಡೋಕ್ಕೆ ಚೆನ್ನಾಗಿದೆ. ಇದು ನಾನು ಪರ್ಚೇಸ್ ಮಾಡಿರೋದು ಸೂಪರಾಗಿದೆ. ಇದಕ್ಕೆ ಎಷ್ಟು ಕೊಟ್ಟೆ ಏನು ಎಲ್ಲ ಹೇಳ್ತೀನಿ ಬನ್ನಿ ಗೈಸ್. ಇದೂ ಸಹ ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ಬಟ್ ಪ್ಯಾಕಿಂಗು ಪ್ರೂಫ್ ಇಲ್ಲೇ ಇದೆ ನೋಡಿ ಗೈಸ್. ಪ್ಯಾಕಿಂಗು ಮಾಡಿಲ್ಲ, ಇದನ್ನೇ ಪ್ಯಾಕಿಂಗಾಗಿ ಕೊಟ್ಟಿದ್ದಾರೆ. ಟಂಟಡನ್, ಚೆನ್ನಾಗಿದೆ, ವರ್ತಿದೆ ಗೈಸ್, ತುಂಬ ವರ್ತಿದೆ. ಇದಕ್ಕೆ ನಾನು ಇದು ಬಾತ್ರೂಮಲ್ಲಿ, ವಾಶ್ರೂಮಲ್ಲಿ, ಸ್ನಾನ ಮಾಡೋ ಮನೆಯಲ್ಲಿ ಸೋಪಿಗೆ ಕೊಡೋವಂಥ ಐಟಮು. ಎರಡು ಸೋಪ್ ಇಕ್ಕೋಬೋದು. ಎಲ್ಲರಿಗೂ ಈಗ ಒಬ್ಬೊಬ್ಬರ ಮನೇಲಿ ಎಲ್ಲರೂ ಒಂದೊಂದು ಥರ ಸೋಪ್ ಯೂಸ್ ಮಾಡ್ತಿರ್ತಾರೆ. ಎಲ್ಲರೂ ಒಂದೇ ಸೋಪ್ ಯೂಸ್ ಮಾಡಲ್ಲ ಇವತ್ತಿನ ಜನ್ರೇಷನಲ್ಲಿ ಅಂಥವ್ರಿಗೆ. ಆಮೇಲೆ ಕರಗಲ್ಲ. ಹಿಂದೆ ನೀರೆಲ್ಲ ಇದ್ದರೆ ಹಿಂದೆ ಫಿಲ್ಟ್ರಾಗಿ ಹೋಗುತ್ತೆ ಸೋಪ್. ಇದು ಗೈಸ್ ಚೆನ್ನಾಗಿದೆ, ವರ್ತಿದೆ. ಈ ಬಾಕ್ಸ್ ಸಕ್ಕತ್ತಾಗಿದೆ, ಯೂನಿಕ್ ಆಗಿದೆ. ಆಮೇಲೆ ಕಲರ್ ಕಾಂಬಿನೇಷನು ಸೇಮ್, ಎರಡು ಒಂದೇ ಬರುತ್ತೆ. ನಾನು ಅದನ್ನು ಸೈಡಲ್ಲಿ ಹಾಕ್ತೀನಿ. ಆನ್ಲೈನಲ್ಲಿ ಯಾವ ಥರ ಸೇಮ್ ಆನ್ಲೈನಲ್ಲಿ ಏನಿದೆ ಅದೇ ಥರ ಇದೆ ಕಲೆಕ್ಷನ್ನು. ಚೆನ್ನಾಗಿದೆ. ಇದು ಸೋಪ್ ಇಕ್ಕೊಳ್ಳೋ ಜಾಗ ನೋಡಿ. ಇದು ಸೋಪ್ ಇಕ್ಕೋಕ್ಕೆ ಬಾಕ್ಸು ಚೆನ್ನಾಗಿದೆ. ಆಮೇಲೆ ನೀರು ಸಹ ಇರೋಲ್ಲ, ಕೆಳಗಡೆಲ್ಲ ಸೋರೋಗುತ್ತೆ. ಇಲ್ಲೇನಾರ ಕೆಳಗಡೆ ಏನಾರು ಇಕ್ಕೋಬೋದು ಅಂದರೆ, ಇದೇನಾರ ಕೆಳಗಡೆ ಇಕ್ಕೋಬೋದು ಅಂದರೆ ಆರಾಮಾಗಿ ಇಕ್ಕೋಬೋದು ಗೈಸ್. ಚೆನ್ನಾಗಿದೆ ಗೈಸ್. ಇದಕ್ಕೆ ಎಷ್ಟು ಕೊಟ್ಟೆ ಏನು ಎಲ್ಲ ಹೇಳ್ತೀನಿ. ಎಷ್ಟಿದೆ ಇದಕ್ಕೆ ರಿವ್ಯೂ, ಆಮೇಲೆ ಪರ್ಚೇಸ್ ಮಾಡ್ಬೋದು.
ಪರ್ಚೇಸ್ ಮಾಡ್ಬೋದು, ಖಂಡಿತ ಪರ್ಚೇಸ್ ಮಾಡ್ಬೋದು ಗೈಸ್. ಚೆನ್ನಾಗಿದೆ, ಇಷ್ಟು ಚೆನ್ನಾಗಿರೋ ಐಟಮ್ ಯಾಕೆ ಅಂಗಡಿಗೆ ಹೋಗಿ ತೊಗೊಂಡ್ರು ಇದಕ್ಕೊಂದು 500 ರೂಪಾಯಿ ತೊಗೋತಾರೆ. ಅದೇನು ಒಂದು ಸೆಟ್ ಅಲ್ಲ 2 ಸೆಟ್ ಕೊಡ್ತಾರೆ. 4 ಸೋಪ್ ಇಕ್ಕೊಳ್ಳೋಂಥ ಪ್ಲೇಸಸ್ ಇರೋ ಇದು. ಆಮೇಲೆ ಇನ್ನೊಂದು ಏನಂದರೆ ಇಲ್ಲಿ ಏನಾರ ಮಾಮೂಲಿ ಏನಾರ ಒಂದು ಸ್ಯಾಂಪಲಾಗಿ ಏನಾರು ಇಕ್ಕೋತೀನಿ ಅಂದರೆ ಇಕ್ಕೋಬೋದು. ಈ ಕಡೆನೂ ಸೇಮ್ ಇದೆ, ಸೇಮ್ ಇದು ಅಷ್ಟೇ. ಇಲ್ಲಿ ಹಿಂದೆಗಡೆ ಮಾಮೂಲಿ ಗಮ್ ಥರ ಅಂಟಿಸೋದು, ಇದನ್ನು ಮಾಮೂಲಿ ಗಮ್ ಥರ ಅಂಟಿಸೋದು ಗೈಸ್. ಚೆನ್ನಾಗಿದೆ, ಹಿಂಗೆ ಅಂಟಿಸೋದು ಚೆನ್ನಾಗಿದೆ ಗೈಸ್, ತೊಗೋಬೋದು. ಇದನ್ನು ಟೂ ಬಾಕ್ಸ್ ಕೊಟ್ಟಿದ್ದಾರೆ ಗೈಸ್. ಇದನ್ನು 2 ಬಾಕ್ಸಸ್ ಕೊಟ್ಟಿದ್ದಾರೆ. ನೀಟಾಗಿ ಇನ್ನೊಂದ್ಸಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಎಲ್ಲೋ ಹೋಗೋ ಹತ್ರದಲ್ಲಿ ಸುಮ್ಮನೆ ತಡಬಡ ಮಾಡಿಸ್ತಾ ಇದ್ದೀನಿ. ಇದು ಟೋಟಲಾಗಿ ನಾನು ಮೀಶೋದಲ್ಲಿ ತೊಗೊಂಡಿದ್ದು. ಇದು 2 ಬಾಕ್ಸ್ ಇರುತ್ತೆ. ಟೋಟಲಾಗಿ 4 ಸೋಪ್ ಇಕ್ಕೋಬೋದು. ಆಮೇಲೆ ಕೆಳಗಡೆ ಏನಾರ ಐಟಮ್ ಇಕ್ಕೋಬೋದು. ಆಮೇಲೆ ಇದನ್ನು ಯಾವುದೇ ಥರ ಮೊಳೆ ಹೊಡೆಯೋದಾಗಲಿ ಮತ್ತೊಂದಿಲ್ಲ. ಇದಕ್ಕೊಂದು ಗಮ್ ಥರ ಮಾಮೂಲಿ ಬರುತ್ತಲ್ಲ, ಅದಕ್ಕೆ ಟ್ಯಾಪ್ ಮಾಡೋದು, ಅಂಟಿಸೋದು. ಟೋಟಲಾಗಿ ಸೇಮ್ ಕಲರ್ ಬಂದಿದೆ. ಅದರಲ್ಲಿ ಮೀಶೋದಲ್ಲಿ ಬೇರೆ ಬೇರೆ ಕಲರ್ ತೋರಿಸಿದ್ರು, ಸೇಮ್ ಕಲರ್ ಬಂದಿದೆ, ಚೆನ್ನಾಗಿದೆ. ನಾನು ಇದಕ್ಕೆ 4.5 ಕೊಡ್ತೀನಿ. ಯಾಕೆಂದರೆ ಕ್ವಾಲಿಟಿ ವೈಸ್ ಅಂದರೆ ಸೂಪರಾಗಿದೆ, ಕ್ವಾಲಿಟಿ ವೈಸು ಚೆನ್ನಾಗಿದೆ. ಹಿಂದಿಗಡೆನೂ ಆರಾಮಾಗಿ ಟ್ಯಾಪ್ ಮಾಡ್ಕೋಬೋದು, ಆರಾಮಾಗಿ ಅಂಟಿಸ್ಬೋದು. ಆಮೇಲೆ ನೋಡೋರ್ಗೂ ಸಖತ್ತಾಗಿ ಕಾಣಿಸುತ್ತೆ, ನೋಡೋರ್ಗೂ ಸಖತ್ತಾಗಿ ಕಾಣಿಸುತ್ತೆ. ಆರಾಮಾಗಿ ತೊಗೋಬೋದು, ಸೋಪ್ ಇಕ್ಬೋದು. ಚೆನ್ನಾಗಿದೆ ಗೈಸ್. ಇದಕ್ಕೆ ಎಷ್ಟು ಕೊಟ್ಟೆ ಏನು, ಇದಕ್ಕೆ ಎಷ್ಟಿದೆ ರಿವ್ಯೂ ಮೀಶೋದಲ್ಲಿ ಎಲ್ಲ ಹೇಳ್ತೀನಿ ಬನ್ನಿ ಗೈಸ್. ಇದಕ್ಕೆ ನಾನು ಕೊಟ್ಟಿದ್ದು 190 ರೂಪಾಯಿ ಕೊಟ್ಟೆ. ಇದಕ್ಕೆ 4.1 ಸ್ಟಾರ್ ಇದೆ ಗೈಸ್. 4.5 ಕೊಡ್ಬೋದು ಗೈಸ್. ಯಾಕೆಂದರೆ 4 ಇದೆ. 190 ರೂಪಾಯಿಗೆ 2 ಸೆಟ್ ಕೊಡ್ತಾರೆ ಅಂದರೆ ಯಾರು ಕೊಡಲ್ಲ, ಆರಾಮಾಗಿ ತೊಗೋಬೋದು. ಅಯ್ಯೋ ಆರಾಮಾಗಿ ತೊಗೋಬೋದು. ಇದಕ್ಕೆ 190 ರೂಪಾಯಿ ಕೊಟ್ಟೆ ಗೈಸ್. 4 ಸೋಪ್ ಇಕ್ಕೋಬೋದು. ಆಮೇಲೆ ಆರಾಮಾಗಿ ಅಂಟಿಸ್ಬೋದು. ಯಾವುದೇ ಥರ ಮೊಳೆ ಹೊಡೆಯೋಂಗಿಲ್ಲ, ಏನಿಲ್ಲ. 4.5 ಚೆನ್ನಾಗಿದೆ. ಎಲ್ಲರೂ 4.1 ಕೊಟ್ಟಿದ್ದಾರೆ ಇದಕ್ಕೆ ರಿವ್ಯೂ. ಟೋಟಲಿ ಹೇಳೋದಿಷ್ಟೇ ಅಂದರೆ ಚೆನ್ನಾಗಿದೆ, ತೊಗೊಳ್ಳಿ. ನೀವು ಬೇಕಾದರೆ ಮೀಶೋ ಅಂತ ಕಮೆಂಟಲ್ಲಿ ಲಿಂಕ್ ಮಾಡಿ, ನಾನು ಲಿಂಕ್ ಕಳಿಸ್ತೀನಿ. ಇಷ್ಟ ಆದರೆ ಫಾಲೋ ಮಾಡಿ ಗೈಸ್, ಹಂಗೆ ಸಪೋರ್ಟ್ ಮಾಡಿ ಗೈಸ್. ವ್ಯೂಸ್ ಆಗ್ತಾನೆ ಇಲ್ಲ, ಬಟ್ ಒಂದಿನ ಆಗುತ್ತೆ. ನಮಗೆ ರಾಯರು ಸಿದ್ಧಲಿಂಗಪ್ಪನ ಆಶೀರ್ವಾದ ಇದ್ದರೆ ಖಂಡಿತ ಹಾಗೆ ಆಗುತ್ತೆ. ಇಷ್ಟೇ ಗೈಸ್. ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.